ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳು ಎನ್ನ ಒರೆದು ಆಗು ಮಾಡಿದ ಕಾರಣ. ಅಯ್ಯ, ನಿಮ್ಮ ಅನುಭಾವಿಗಳು ಎನ್ನ ಒರೆದು ಆಗು ಮಾಡಿದ ಕಾರಣ ಚೆನ್ನಮಲ್ಲಿಕಾರ್ಜುನೆಯ ನಿಮಗಾನು ತೊಡಿಗೆಯಾದೆನು. ಚೆನ್ನಮಲ್ಲಿಕಾರ್ಜುನೆಯ ಆನು ನಿಮಗೆ ತೊಡಿಗೆಯಾದೆನು. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ, ಶರಣರ ಸಂಘ ಮತ್ತು ಅನುಭಾವಿಗಳು ಏನು 12ನೇ ಶತಮಾನದಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯನ್ನು ನಡೆಸ್ತಾ ಇದ್ದಿರಲ್ಲ, ಅಲ್ಲಿ ಒಬ್ಬರಿಗೊಬ್ಬರು ತಮ್ಮ ಅನುಭವಗಳನ್ನು ಅಲ್ಲಿ ವಿತರಣೆ ಮಾಡ್ತಾಯಿದ್ರು, ಹಂಚ್ಕೋತಾ ಇದ್ದರು. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿ ಅವರು ಪರಿಹರಿಸ್ಕೊಳ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಅಂಥ ಮಹಾನುಭಾವಿಗಳು ಏನಿದ್ದಾರೆ ಶರಣರು, ಅವರ ಸಂಘದಿಂದ ಏನಾಯಿತು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಂದರೆ ನಮ್ಮ ತನುವಿನಲ್ಲಿರುವಂಥ ಹುಷಿ ವಿಷಯಗಳು ಏನು ತುಂಬಿಕೊಂಡಿರ್ತಾವಲ್ಲ, ಅವುಗಳೆಲ್ಲ ತೊಡೆದು ಹಾಕಿ ಅಲ್ಲಿ ಅದು ತನು ಏನಾಯಿತು, ಶುದ್ಧವಾಯಿತು ಅಂತ ಹೇಳ್ತಾರೆ. ಅದೇ ರೀತಿ ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಮನದಲ್ಲಿ ಹೇಗೆ ಅಲ್ಲಿ ಅನೇಕ ವಿಷಯಗಳು, ಪಂಚೇಂದ್ರಿಯಗಳು, ಅಷ್ಟಮದಗಳು ಏನು ತುಂಬಿಕೊಂಡು ನಮ್ಮನ್ನು ಅಧೋಗತಿಗೆ ಒಯ್ತಿರ್ತಾವಲ್ಲ, ಅಲ್ಲಿ ಅನುಭಾವಿಗಳ ಒಂದು ಸಂಘವನ್ನು ಮಾಡಿದಾಗ ಆ ಮನಸ್ಸು ಸಹಿತ ಅವುಗಳನ್ನೆಲ್ಲ ತೊಡೆದು ಹಾಕಿ ಅಲ್ಲಿ ಶುದ್ಧವಾಯಿತು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಹೇಗೆ ನಮ್ಮಲ್ಲಿ ಒಂದು ಪ್ರಾಣದಲ್ಲಿ ಒಂದು ಭೀತಿ, ಭಯ ಅನ್ನುವ ಒಂದು ಕಾರ್ಮೋಡಗಳು ಏನು ಮುಷ್ಕಿರ್ತಿರ್ತಾವಲ್ಲ, ಅವುಗಳು ಆ ಅನುಭಾವಿಗಳ ಒಂದು ಅನೇಕ ಭಯಭೀತ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಆ ಅನುಭಾವಿಗಳೊಡನೆ ನಾವು ಅನುಭವವನ್ನು ಮಾಡಿದಾಗ ಅಲ್ಲಿ ನಮ್ಮ ಪ್ರಾಣ ಏನಾಗ್ತದೆ, ಶುದ್ಧವಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅಯ್ಯ, ನಿಮ್ಮ ಅನುಭಾವಿಗಳನ್ನು ಒರೆದು ಅಂದರೆ ಆ ಅನುಭಾವಿಗಳು ಏನು ಮಾಡಿದ್ದಾರೆ ಅಂತ ಅಕ್ಕನಂದ್ರೆ ಒರೆದು ಅಂದರೆ ಅಲ್ಲಿ ಏನು ಒಂದು ಮೂರ್ತಿಯನ್ನು ಕಟೆದು ಒಂದು ಮೂರ್ತಿಯನ್ನು ಮಾಡಿದರು ಅಂತ ಏನು ಹೇಳ್ತೀವಲ್ಲ, ಹಾಗೆ ಅಲ್ಲಿ ಆ ಶರಣರು ಅಲ್ಲಿ ಒರೆದು ಅಲ್ಲಿ ಏನು ಮಾಡಿದರು ಅಂದರೆ ಅಲ್ಲಿ ಒಂದು ಆಭರಣ ಮಾಡಿದರು, ಅಲ್ಲಿ ಅದು ಒಂದು ತೊಡುಗೆಯನ್ನು ಮಾಡಿದರು. ಅದಕ್ಕೋಸ್ಕರ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಏನಾದರು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ತೊಡುಗೆಯಾದರು, ಒಂದು ಆಭರಣ ಆದರು. ಹಾಗೆ ಅಕ್ಕ ಸಾಲಿಗನ ಕೈಯಲ್ಲಿ ಸಿಕ್ಕಂಥ ಒಂದು ಗಟ್ಟಿ ಬಂಗಾರ ಯಾವ ಒಡವೆ ಬೇಕೋ ಆ ಒಡವೆಗಳನ್ನು ಏನೋ ಮಾಡಿಕೊಡ್ತದಲ್ಲ, ಅದೇ ರೀತಿ ಅಕ್ಕ ಮಹಾದೇವಿ ತಾಯಿಯವರು ಸಹಿತ ಅಲ್ಲಿ ಶರಣರ ಅನುಭವ ಮಂಟಪದಲ್ಲಿ ಅಲ್ಲಿ ಏನಾದರು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅವರು ತೊಡುಗೆಯಾದರು, ಆತನಿಗೆ ಆಭರಣವಾದರು. ನಾನು ಆಭರಣವಾದೆ ಅಂತ ಹೇಳಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಚನದಿಂದ ನಾವು ತಿಳಿದುಕೊಳ್ಳಬೇಕಾಗಿದ್ದಂಥದ್ದು ಏನಂತ ಕೇಳಿದಾಗ, ನಾವು ಸಹಿತ ಶರಣರೊಡನೆ ಅನುಭವವನ್ನು ಮಾಡಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು, ಅವರ ಕೇಳಿಕೆಗಳನ್ನು ನಾವು ಪಡ್ಕೊಳ್ಬೇಕು, ಅವರ ಅನುಭವವನ್ನು ನಾವು ಸ್ವೀಕಾರ ಮಾಡಬೇಕು. ಆವಾಗ ನಾವು ಸಹಿತ
ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ತೊಡುಗೆ ಆಗೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ಈ ತಾಯಿ ಈ ವಚನದ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾವು ಸಹಿತ ಅಂಥ ಅನುಭವವನ್ನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿ ವಚನ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣೋ ಶರಣಾರ್ಥಿ.